ಹೂಕೋಸು ಅಥವಾ ಕಾಲಿಫ್ಲವರ್ ರೆಸಿಪಿನ ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ದಿವಸ ಸುಲಭವಾಗಿ ರುಚಿಕರವಾಗಿ ಮಾಡಬಹುದಾದಂತಹ ಒಂದು ಹೂಕೋಸು ಪಲ್ಯನ ತೋರಿಸ್ತಾ ಇದ್ದೀನಿ. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಒಂದು ಹೂಕೋಸನ್ನು ಕ್ಲೀನ್ ಮಾಡಿ ಈ ರೀತಿ ಬಿಡಿಸ್ಕೊಂಡು ಒಂದು ಪಾತ್ರೆಲಿ ತೊಗೊಂಡು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ನೀರು ಕುದಿಯೋಕ್ಕಿಟ್ಟು ನೀರು ಕುದಿಯೋಕ್ಕೆ ಶುರುವಾದ ಕೂಡಲೇ ಹೂಕೋಸನ್ನು ಹಾಕಿ ಬೇಕಾದರೂ ಬೇಯಿಸ್ಬೋದು. ಒಂದು 2 ನಿಮಿಷ ಈ ರೀತಿ ಕುದಿಸಿದ್ರೆ ಸಾಕು. ಆಮೇಲೆ ಆ ನೀರನ್ನೆಲ್ಲ ಬಗ್ಸಿ ತೆಗಿಬೇಕು. ಈ ರೀತಿ ಮಾಡೋದ್ರಿಂದ ಹೂಕೋಸಿದು ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಒಂದು ಬಾಂಡೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಇದು ತುಂಬ ಸುಲಭವಾಗಿ ಒಂದು 10-15 ನಿಮಿಷದಲ್ಲಿ ಆಗುತ್ತೆ. ಅನ್ನ, ದೋಸೆ, ಪೂರಿ, ಚಪಾತಿ ಹೀಗೆ ಯಾವುದ್ರ ಜೊತೆ ಬೇಕಾದ್ರೂ ಅಥವಾ ಹಾಗೆ ಸುಮ್ಮನೆ ಸಂಜೆ ಸ್ನ್ಯಾಕ್ಸ್ ಥರ ಬೇಕಾದ್ರೂ ತಿನ್ಬೋದು. ಇಲ್ಲಿ ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕತ್ತರಿಸಿರೋದು, ಸ್ವಲ್ಪ ಕರಿಬೇವನ್ನು ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡೋವರೆಗೆ ಚೆನ್ನಾಗಿ ಈ ರೀತಿ ಹುರಿಬೇಕು. ಅದು ಹುರಿದಾದ್ಮೇಲೆ ಒಂದು 1/4 ಚಮಚದಷ್ಟು ಅರಿಶಿನ, ಒಂದು ದೊಡ್ಡ ಚಿಟಿಕೆ ಹಿಂಗೆ ಹಾಕಬೇಕು. ನನ್ನ ಹತ್ರ ಪುಡಿ ಹಿಂಗೆ ಇರಲಿಲ್ಲ, ಹಾಗಾಗಿ ಗಟ್ಟಿ ಹಿಂಗನ್ನು ನೀರಲ್ಲಿ ಕರಗಿಸಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹಿಂಗೆ ಬದಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಆಗುತ್ತೆ ಅಂದರೆ ಅದನ್ನು ಬೇಕಾದರೂ 1 ಚಮಚ ಸೇರಿಸ್ಕೊಳ್ಬೋದು. ಹಾಗೆ ಜೊತೆಯಲ್ಲಿ 2 ಮಧ್ಯಮ ಗಾತ್ರದ ಟೊಮೆಟೊನ ಸಣ್ಣದಾಗಿ ಕತ್ತರಿಸಿರೋದನ್ನು ಸೇರಿಸಿ ಅದು ಚೆನ್ನಾಗಿ ಈ ರೀತಿ ಬೇಯೋವರೆಗೆ ಮಚ್ಚಬೇಕು. ಆಮೇಲೆ ಅದಕ್ಕೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ, 1/4 ಚಮಚದಷ್ಟು ಜೀರಿಗೆ ಪುಡಿ, ಇವಿಷ್ಟು ಮಸಾಲೆನ ಹಾಕ್ತಾ ಇದ್ದೀನಿ. ಈ ಮಸಾಲೆ ಪುಡಿಗಳೆಲ್ಲ ನಿಮ್ಮ ಹತ್ರ ಇಲ್ಲ ಅಂದರೆ 1 ಟೇಬಲ್ ಚಮಚದಷ್ಟು ಸಾರಿನ ಪುಡಿ ಅಥವಾ ಸಾಂಬಾರು ಪುಡಿ ಹಾಕಿದ್ರೂ ಚೆನ್ನಾಗೇ ಆಗುತ್ತೆ. ಅಥವಾ ಪಲ್ಯದ ಪುಡಿ ಇದ್ದರೆ ಅದನ್ನು ಬೇಕಾದ್ರೂ ಹಾಕ್ಬೋದು. ಇಲ್ಲಿ ಚೆನ್ನಾಗಿ 1 ನಿಮಿಷ ಆ ಪುಡಿನೆಲ್ಲ ಹುರಿಬೇಕು. ಹುರಿದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಗೊಜ್ಜು ಥರ ತಯಾರಿಸ್ಕೊಳ್ಬೇಕು. ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು. ಅಥವಾ ಒಣ ಪಲ್ಯ ಥರ ಮಾಡ್ತೀರಾ ಅಂದರೆ ಹೆಚ್ಚು ನೀರು ಹಾಕೋದು ಬೇಡ. ಆಮೇಲೆ ಇಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಹೂಕೋಸು, ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮುಚ್ಚಳ ಮುಚ್ಚಿ ಈ ಕಾಲಿಫ್ಲವರ್ ಅಥವಾ ಹೂಕೋಸು ಮೆತ್ತಗಾಗೋವರೆಗೆ ಬೇಯಿಸ್ಕೊಬೇಕಾಗತ್ತೆ. ನೋಡಿ, ಇಷ್ಟ ಆದಮೇಲೆ ಈಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೂಕೋಸು. ನೀವು ಬೇಕಾದ್ರೆ ಇದ್ರ ಜೊತೆ ಒಂದು ಸಣ್ಣ ಆಲೂಗಡ್ಡೆ ಬೇಕಾದ್ರೂ ಸೇರಿಸ್ಕೊಳ್ಬೋದು, ಅಥವಾ ಹಸಿ ಬಟಾಣಿ ಇದ್ದರೆ ಅದನ್ನು ಬೇಕಾದ್ರೂ ಹಾಕ್ಬೋದು. ಇಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಿ ಆದಮೇಲೆ ನಿಮಗೆ ಸ್ವಲ್ಪ ಡ್ರೈ ಬೇಕು, ಒಣ ಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಅಥವಾ ದೊಡ್ಡ ಉರಿನಲ್ಲಿ ಮಗ್ಚ್ಕೊಳ್ಳಿ. ಇಲ್ಲ ಅಂತಂದರೆ ಹಾಗೇ ಸರ್ವ್ ಮಾಡ್ಬೋದು. ಮೇಲಿಂದ ಚೂರು ಕೊತ್ತಂಬರಿ ಸೊಪ್ಪು ಹಾಕಿದೆ. ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.